ಅನ್ಯ ಕೋಮಿನಿಂದ ದೈವದ ವೇಷ ಧರಿಸಿ ಅತಿರೇಕದ ವರ್ತನೆಯನ್ನ ತೋರಿಸಲಾಗಿದೆ. ಕೊಡಗಿನ ಎಮ್ಮೆ ಮಾಡಿನಲ್ಲಿ ನಡೆದಿರುವಂತಹ ಘಟನೆ. ಅನ್ಯ ಕೋಮಿನಿಂದ ದೈವದ ವೇಷವನ್ನ ಧರಿಸಿ ಅತಿರೇಕದ ವರ್ತನೆ ತೋರಿಸಿದ್ದಾರೆ. ಕೊಡಗಿನ ಎಮ್ಮೆ ಮಾಡಿನಲ್ಲಿ ನಡೆದಿರುವಂತಹ ಘಟನೆ ಮುಸ್ಲಿಂ ಸಮುದಾಯದ ಮದುವೆ ರಾತ್ರಿ ನಡೆದ ಘಟನೆ ಇದು. ತುಳುನಾಡಿನ ಪವಿತ್ರ ದೈವದ ರೀತಿ ವೇಷ ಹಾಕಿ ಹುಚ್ಚಾಟ ತೋರಿಸಿದ್ದಾರೆ. ಮದುಮಗನಿಗೆ ವೇಷ ಹಾಕಿಸಿ ಹುಚ್ಚಾಟವನ್ನ ಸ್ನೇಹಿತರು ಮೆರೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದೆ. ದೈವ ಅಪಮಾನಿಸಿದ್ದಕ್ಕೆ ತೀವ್ರ ಆಕ್ರೋಶ ದಾಖಲಾಗಿದೆ. ಸದ್ಯಕ್ಕೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಅನ್ಯ ಕೋಮಿನಿಂದ ದೈವದ ವೇಷ ಧರಿಸಿ ನೀವು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಇವ್ರಿಗೆ. ಈ ರೀತಿಯಾಗಿ ಒಂದು ದೈವಕ್ಕೆ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು. ಇವರು ಮನುಷ್ಯ ಜಾತಿಗೆ ಅವಮಾನ. ಇವರು അറിവുള്ളക്കിനാവിലെ അഴകേറും പുതുമാരൻ ഇതാ വരുന്നേ പെണ്ണേ ഇതാ വരുന്നേ ചിരിയുള്ള കുയിലിന്റെ സ്വരമുള്ള പുതു മണവാട്ടി നിന്റെ ನೀವು ಗಮನಿಸಿದ್ರಿ ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ. ಅತಿರೇಕದ ವರ್ತನೆ, ಹುಚ್ಚಾಟ. ಇವರು ಏನ್ ತೋರಿಸ್ತಾ ಇದ್ರಲ್ಲ, ಹುಚ್ಚಾಟ ಇದು. ಈ ರೀತಿಯಾಗಿ ಒಂದು ದೈವಕ್ಕೆ ಅಪಮಾನ ಮಾಡ್ತಾರೆ, ಒಂದು ಧರ್ಮವನ್ನ ಅವಹೇಳನ ಮಾಡೋ ಕೆಲಸ ಮಾಡ್ತಾರೆ ಅಂತಂದ್ರೆ ಇವರಿಗೆ ಆ ಒಂದು ದೈವದ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಯಾವ ರೀತಿ ದೈವವನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ ಅದು ಇವ್ರಿಗೆ ಗೊತ್ತಿಲ್ಲ. ಜೊತೆಗೆ ನಾವು ಹೆಣ್ಣು ಮಕ್ಕಳಿಗೆ ಯಾವ ಸ್ಥಾನವನ್ನ ಕೊಟ್ಟಿದ್ದೀವಿ ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ನಾವು ಅವರ ಸಂಪ್ರದಾಯ ಅಥವಾ ಅವರ ರೀತಿ ನೀತಿಯನ್ನ ನಾವು ಪ್ರಶ್ನೆ ಮಾಡಿದ್ರೆ ಅಥವಾ ಅಣಕಿಸಿದ್ರೆ ಇವ್ರು ಈ ರೀತಿಯಾಗಿ ಮಾಡಿದ್ರೆ ಓಕೆ ಅಂತ ಹೇಳಬಹುದು. ಆಗ್ಲೂ ಕೂಡ ಓಕೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಯಾಕೆ ಅಂತಂದ್ರೆ ಒಂದು ಧರ್ಮವನ್ನ ಅವಹೇಳನ ಮಾಡ್ಲಿಕ್ಕೆ ಅಥವಾ ಅಪಮಾನವನ್ನ ಮಾಡ್ಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಅಂಥದ್ರಲ್ಲಿ ಇವರು ಮುಸ್ಲಿಮರು ಅಂದ್ರೆ ನಾವೆಲ್ಲಾ ಮುಸ್ಲಿಮರಿಗೂ ಕೂಡ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಮುಸ್ಲಿಮರಲ್ಲಿ ಈ ರೀತಿಯ ಹುಚ್ಚಾಟವನ್ನ ತೋರಿಸುವಂತವ್ರು ಕೂಡ ಇರ್ತಾರೆ. ಆ ಒಂದು ಧರ್ಮವನ್ನ ಅವಹೇಳನ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ದೈವದ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ದೈವ ಅಂದ್ರೆ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ನಮ್ಮ ಆಚರಣೆಗಳು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ, ನಮ್ಮ ವಿಚಾರಗಳು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಅದೇನ್ ತಮಾಷೆ ವಸ್ತು ಅನ್ಕೊಂಡ್ಬಿಟ್ಟಿದ್ದಾರ ಇವರು ದೈವವನ್ನ? ತಮಾಷೆಯ ವಸ್ತು ಆಗಿ ಇದನ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತಂದ್ರೆ ಏನ್ ಹೇಳಬೇಕು ನಿಮಗೆ? ನಿಮ್ಮ ಸಂಪ್ರದಾಯವನ್ನು ನಾವು ಇದೇ ರೀತಿ ಆಡ್ಕೊಳ್ತೀವಾ, ಅಣಕಿಸ್ತೀವಾ? ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಜಿತ್, ನಿಜಕ್ಕೂ ಕೂಡ ಈ ದುರುಳರಿಗೆ ನಾಚಿಕೆ ಆಗ್ಬೇಕು. ದೈವದ ವೇಷ ಧರಿಸ್ಕೊಂಡು ಈ ರೀತಿಯಾಗಿ ಅತಿರೇಕದ ವರ್ತನೆ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವರಿಗೆ ದೈವ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಂಪ್ರದಾಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಮ್ಮ ಆಚಾರ ವಿಚಾರಗಳು ಯಾವ ರೀತಿ ಇರುತ್ತೆ ಅನ್ನೋ ನಾಲೆಡ್ಜ್ ಇಲ್ಲ. ನಿಜಕ್ಕೂ ಇವರಿಗೆ ನಾಚಿಕೆ ಆಗಬೇಕು ಅನ್ಸುತ್ತೆ. ಸದ್ಯಕ್ಕೆ ಇವರ ವಿರುದ್ಧ ಏನಾದ್ರು ಕಠಿಣ ಕ್ರಮವನ್ನ ಜರುಗಿಸಿದ್ದಾರಾ? ನಾವು ಮತ್ತೊಮ್ಮೆ ಸಂಪರ್ಕ ಮಾಡ್ತೇವೆ. ಅನ್ಯ ಕೋಮಿನಿಂದ ದೈವದ ವೇಷವನ್ನ ಧರಿಸಿ ಈ ರೀತಿಯಾಗಿ ಅತಿರೇಕದ ವರ್ತನೆ ಮಾಡ್ತಾರೆ. ನಿಜಕ್ಕೂ ಒಂದು ದೈವವನ್ನ ಯಾವ ರೀತಿ ಅಪಮಾನ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯ ಕಿಡಿಗೇಡಿಗಳು ಏನ್ ಮಾಡ್ತಾರೆ, ಹಿಂದೂ ಮತ್ತೆ ಮುಸ್ಲಿಮರ ನಡುವೆ ಏನು ತಂದಿಡೋ ಕೆಲಸ ಅಂತ ಹೇಳ್ತೀವಲ್ಲ ನಾವು, ಅಥವಾ ಇಬ್ಬರ ನಡುವೆ ಬಿರುಕು ಮೂಡಿಸುವಂಥದ್ದು ಅಥವಾ ಅವರ ಬಾಂಧವ್ಯವನ್ನ ಹಾಳು ಮಾಡುವಂಥ ಕೆಲಸ ಇಂತಹ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ಮುಸ್ಲಿಮರ ನಡುವೆ ವೈಮನಸ್ಸು ಬರುತ್ತೆ ಅಂತಂದ್ರೆ ಇಂತಹ ಕಿಡಿಗೇಡಿಗಳು ಈ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿದಾಗ ಸರ್ವೇ ಸಾಮಾನ್ಯವಾಗಿ ವೈಮನಸ್ಸು ಬರುತ್ತೆ. ಇವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು. ಜೊತೆಗೆ ಏನ್ ವೇಷವನ್ನ ಧರಿಸ್ಕೊಂಡು ಈ ರೀತಿಯಾಗಿ ಒಂದು ಧರ್ಮವನ್ನ ಅವಮಾನ ಮಾಡ್ತಾ ಇದ್ದಾರೆ, ದೈವವನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಎಚ್ಚೆತ್ಕೊಂಡು ಕ್ಷಮೆಯಾಚನೆಯನ್ನು ಕೂಡ ಮಾಡಬೇಕಾಗತ್ತೆ.